ಬನ್ನಿ ಬನ್ನಿ ಹತ್ರ ಬನ್ನಿ, ಎಲ್ಲರೂ ಕೇಳಿಸಲಿಲ್ಲ. ಮಿನಿಮಮ್ ಅಂದ್ರೆ 4 kg ಒಣಗಿದ್ದು ಸಿಗ್ತಿದ್ರೆ 700 × 4 2800 ರೂಪಾಯಿ ಬಂತು ಮೆಣಸಿನ. ಅಂದ್ರೆ ಗೊಣ್ಣೆ ಹುಳಗಳು ಶುರುವಾಯ್ತು. ಆ ಗೊಣ್ಣೆ ಹುಳ ಶುರುವಾದ್ಮೇಲೆ ನಿಲ್ಲಿಸ್ಬಿಟ್ಟೆ ನಾನು. ಕೊಟ್ಟಿಗೆ ಗೊಬ್ಬರ. ಅಡಿಕೆಯನ್ನ ಸಾವಯವ ಕೃಷಿಗೆ ಒಳಪಡಿಸಿದ ನಂತರ ಮಿಶ್ರ ಬೆಳೆಯಾಗಿ ಯೋಚನೆ ಮಾಡಿದಾಗ ಪ್ರಾಥಮಿಕವಾಗಿ ಅವರಿಗೆ ಬಂದಿದ್ದು ಕಾಳುಮೆಣಸು. ನಾವ್ ಯಾಕೆ ಬಂದಿದ್ದೀವಿ ಅಂದ್ರೆ ಅವ್ರದ್ದು ಏನೋ ಒಂದು ಕೆಲವು ಕಾನ್ಸೆಪ್ಟ್ ವರ್ಕ್ ಆಗಿದೆ, ಅದನ್ನ ಅರ್ಥ ಮಾಡ್ಕೊಳಕ್ ನಾವು ಬಂದಿದ್ದೀವಿ. ಇದು ಒಂದು ಕೃಷಿ ಹೊಂಡ ಅಂತ ನಾನು ಮಾಡ್ಕೊಂಡೆ, ಫಸ್ಟ್ ಬಂದಾಗ ಮಾಡ್ಕೊಂಡಿದ್ದು. ಸೊ ಇದು ನನಗೆ ಅನುಭವ ಇರಲಿಲ್ಲ. ಆವಾಗ JCBಗೆ ವರ್ಕ್ ಇಂಟ್ರೆಸ್ಟ್ ಮಾಡಿದ್ದೆ. 8 ಅಡಿ ಕೆಳಗಡೆ ಹೋಗ್ತಿದ್ದಂಗೆ ಕಲ್ಲು ದಪ್ಪ ಕಲ್ಲು ಸಿಕ್ತು ಅಂತ ಹೇಳಿ ಅವ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟ ಅವನು. ಅದರ್ವೈಸ್ ಗಾನ್ ಮಚ್ ಡೀಪರ್, 10 ಅಡಿಗೆ ಹೋಗ್ಬೋದಾಗಿತ್ತು. ಸೊ ಇದು ನೀರು ಸಾಕಾಗಲ್ಲ ಅಂತ ಅನ್ನಿಸ್ತು. ಈ ವರ್ಷ ಸಿಕ್ಕಾಬಟ್ಟೆ ಎಲ್ಲಿನೋ ಇದರಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಮುಂಚೆನೇ ಮನ್ಗಂಡು ಪಕ್ಕದಲ್ಲಿ ಇನ್ನೊಂದು ಮಾಡಿಸಿದ್ದೀನಿ. ಡೈಮೆನ್ಷನ್ ಏನು ಇದು 80 ಅಡಿಗೆ 60 ಅಡಿ ಇದೆ ಮೊದಲನೇದು. ಡೆಪ್ತ್ 8 ಅಡಿ. ಅದು ಇನ್ನೊಂದು ಅದ್ರ ಪಕ್ಕದಲ್ಲಿ ಮಾಡಿರೋದು, ಅದು 21 ಮೀಟರ್ಗೆ 21 ಮೀಟರು 10 ಅಡಿ ಆಳ ಇದೆ. ನೆಕ್ಸ್ಟ್ ಮಾಡಿದ್ದು ನಾನು ಹಸುಗಳು, ಒಂದು ಜೊತೆ ಹಸು ತೊಗೊಂಡು ಬಂದೆ. ಸೊ ಅದರದ್ದು ಇದನ್ನು ನಾನು ಪಾಲನೆ ಮಾಡಿಕೊಂಡು ಅದ್ರದ್ದು ಬಂದಿದ್ದಂಥ ಗಂಜಲ ಮತ್ತು ಸಗಣಿಯನ್ನು ಉಪಯೋಗಿಸ್ಕೊಂಡು ಜೀವಾಮೃತ ಮಾತ್ರ ಮಾಡ್ತಾಯಿದ್ದೆ. ಆಮೇಲೆ ಮುಂದಕ್ಕೆ ಹೋಗ್ತಾ ಡಾಕ್ಟರ್ ಕಿಶನ್ ಚಂದ್ರ ಅವ್ರದ್ದು ಕೆಲವು ಪ್ರಾಡಕ್ಟ್ಗಳನ್ನ ನಾನು ಮಾಡ್ಲಿಕ್ಕೆ ಶುರು ಮಾಡಿದೆ. ಆಯ್ತಾ? ಸೊ ಅಲ್ಪಾವಧಿ ಆದಾಯಕ್ಕಾಗಿ ಬಾಳೆ ಪಪ್ಪಾಯವನ್ನು, ಮಧ್ಯಮಾವಧಿ ಆದಾಯಕ್ಕಾಗಿ ಕೋಕೋವನ್ನು, ದೀರ್ಘಾವಧಿ ಆದಾಯಕ್ಕಾಗಿ ತೆಂಗು ಮತ್ತು ಅಡಿಕೆಯನ್ನು ಒಂದೇ ಕ್ಷೇತ್ರದಲ್ಲಿ ಈ ಅಂತರಗಳಲ್ಲಿ ಜೋಡಿಸ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. ಈಗ ಮುಖ್ಯವಾದ ಹಂತಕ್ಕೆ ಬರ್ತೀವಿ, ಬಹುಬೆಳೆ ಬಹುಮಾಡಿ ಪದ್ಧತಿ. ನೈಸರ್ಗಿಕ ಕೃಷಿಯಲ್ಲಿ ಮುಖ್ಯವಾಗಿ ಬರೆದಿದ್ದೇನೆ. ಜಾಯಿಕಾಯಿ ಗಿಡ ಹಾಕಿದ್ದೀನಿ. ಆಮೇಲೆ ಜಾಯಿಕಾಯಿ ಗಿಡದ ಅಂತರನು ಏನು ಅಂದ್ರೆ 30 ಅಡಿ, 28ರಿಂದ 30 ಅಡಿ ಇರಬೇಕು ಅಂತ ಹೇಳ್ತಾರೆ. ಸೊ ಇದು ನಂಗೆ 30 ಅಡಿ ಸಿಕ್ತು. ಬಾಳೆ ಮತ್ತು ಪಪ್ಪಾಯ ಅಲ್ಪಾವಧಿ ವಾಣಿಜ್ಯ ಬೆಳೆಗಳು, ಅವುಗಳದೇ ಆದಂತ ಒಂದು ಲೈಫ್ ಇದೆ. ನಂತರ ಇವೆಲ್ಲವೂ ಡೆವಲಪ್ ಆದಾಗ ತೆಂಗು, ಅಡಿಕೆ, ಕೋಕೋ ಮುಖ್ಯ ಬೆಳೆಗಳು, ಮತ್ತೆ ಜಾಯಿಕಾಯಿ, ಈ 4 ಇವು ಸಾಕಷ್ಟು ವರ್ಷ ಬಹುವಾರ್ಷಿಕ ಬೆಳೆಗಳು ಅಂತ ಹೇಳ್ತೀವಿ, ಪೆರಿನಿಯಲ್ ಕ್ರಾಪ್ಸ್. ಅವುಗಳಿಗೆ ಈ ಜಾಗ ಪೂರ್ತಿ ನಾಳೆ ಬೇಕಾಗುತ್ತೆ. ಆ ಸಮಯದಲ್ಲಿ ಬಾಳೆ ಮತ್ತು ಪಪ್ಪಾಯ ತಂತಾನೆ ಕಮ್ಮಿ ಆಗ್ತಾ ಬರುತ್ತೆ. ಕಾರಣ ಇಷ್ಟೇ. ಇವಾಗ ಪೆಪ್ಪರ್, ನೀವು ಒಂದು ತೆಂಗಿನ ಮರಕ್ಕೆ ಒಂದು ಪೆಪ್ಪರ್ ಹಾಕಿದ್ರೆ 4 ಸಸಿ ಹಾಕ್ತೀನಿ, 4 ಡೈರೆಕ್ಷನ್ ಹಾಕಿದ್ರೆ ನಿಮಗೆ ಕನಿಷ್ಠ ಮಿನಿಮಮ್ ಅಂದ್ರೆ 4 kg ಒಣಗಿದ್ದು ಸಿಗ್ತಿದ್ರೆ 700 × 4 2800 ರೂಪಾಯಿ ಬಂತು ಮೆಣಸಿನ. ತೆಂಗಿನಿಂದ 2800 ಬರಲ್ಲ ನಿಮ್ಗೆ. 50ಕ್ಕಿಂತ ಜಾಸ್ತಿ ಇದ್ರು ಜನ ಅಂತ. ಗ್ಯಾಪ್ ಎಷ್ಟಿದೆ? 10 ಅಡಿನ 9 ಅಡಿ. 9 ಅಡಿಗೆ 9 ಅಡಿ. ಇದರಲ್ಲಿ ನಿಮಗೆ ಪೆಟ್ರೋಲ್ ಡೀಸೆಲ್ ಖರ್ಚಿಲ್ಲ. ಆಮೇಲೆ ಅದರದ್ದು ಸರ್ವಿಸ್ ಇಲ್ಲ. ಆಯಿಲ್ ಚೇಂಜ್ ಮಾಡು, ಆಯಿಲ್ ಫಿಲ್ಟರ್ ಚೇಂಜ್ ಮಾಡು, ಗೇರ್ ಬಾಕ್ಸ್ ಹೋಯ್ತು. ಇವಾಗ ನಾವು ಏಕ ಬೆಳೆ ಪದ್ಧತಿನಲ್ಲಿ ಅಡಿಕೆ 9 ಅಡಿ ಅಂತರದಲ್ಲಿತ್ತು. ಅವ್ರು ಬಂದಾಗ ಅಡಿಕೆಯನ್ನ ಸಾವಯವ ಕೃಷಿಗೆ ಒಳಪಡಿಸಿದ ನಂತರ ಮಿಶ್ರ ಬೆಳೆಯಾಗಿ ಯೋಚನೆ ಮಾಡಿದಾಗ ಪ್ರಾಥಮಿಕವಾಗಿ ಅವರಿಗೆ ಬಂದಿದ್ದು ಕಾಳುಮೆಣಸು. ಸೊ ಅದ್ರ ಜೊತೆಗೆ ಅಂತರ ಬೆಳೆಯಾಗಿ ಉತ್ತರ ದಕ್ಷಿಣವಾಗಿ 2 ಅಡಿಕೆಯ ಮಧ್ಯೆ 4.5 ಅಡಿ ಅಂತ ಅನ್ಕೊಳ್ಳೋದು ಮ್ಯಾಥಮೆಟಿಕಲಿ. 4 ಅಡಿ ಮಧ್ಯದಲ್ಲಿ 1 ಬಿಟ್ಟು 1 ಕೋಕೋ ಹಾಕಿದ್ದಾರೆ. ಅಂದ್ರೆ ಇದು ಈ ಕೋಕೋಗೂ ನೆಕ್ಸ್ಟ್ ಕೋಕೋಗೂ 18 ಅಡಿ ಆಯ್ತು ಅಂತ ಲೆಕ್ಕ. ಆ ಗ್ಯಾಪ್ ಇದೆಯಲ್ಲ, ನೆಕ್ಸ್ಟ್ 9ನೇ ಅಡಿ, ಇದು 0. 9ರಲ್ಲಿ ಕಾಫಿ, 18ರಲ್ಲಿ ಕೋಕೋ, ಮತ್ತೆ 22ರಲ್ಲಿ ಕಾಫಿ ಕೋಕೋ ಈ ತರ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಕೋಕೋಕ್ಕೆ ಬೇಕಾದಂತ 18 ಅಡಿ ಅಂತರನೂ ಕೊಟ್ಟಂಗಾಯ್ತು. ಮತ್ತೆ ಆ ಎಂಟಿ ಜಾಗದಲ್ಲಿ ಇನ್ನೊಂದು ವಾಣಿಜ್ಯ ಬೆಳೆ ಕಾಫಿ ಸಹ ಬಂದಂಗಾಯ್ತು. ತರಿಸಿ ಹೊಡೆಸಿದ ಎಫೆಕ್ಟ್ ಏನಾಯ್ತು ಅಂದ್ರೆ ಗೊಣ್ಣೆ ಹುಳಗಳು ಶುರುವಾಯ್ತು. ಆ ಗೊಣ್ಣೆ ಹುಳ ಶುರು ಆದ್ಮೇಲೆ ನಿಲ್ಲಿಸ್ಬಿಟ್ಟ ನಾನು.
ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ 1200 ಅಂದ್ರೆ ಕೊಟ್ಟಿಗೆ ಗೊಬ್ಬರ. ಅದರಲ್ಲಿ ಹಸುವಿನ ಸಗಣಿ ಅಂಶ ಜಾಸ್ತಿ ಇರುತ್ತೆ, ಅದರಲ್ಲಿ ಗೊಣ್ಣೆ ಹುಳುಗಳ ಇದು ಬಂದು ಕಾಟ ಇದೆ. ಅದರಿಂದ ನಾನು ಕೆಲವು ಗಿಡಗಳನ್ನ ಕಳ್ಕೊಂಡೆ. ಅದು ಏನು ಅಂತ ತಿಳ್ಕೊಂಡು ಆವಾಗ ಮೆಟಾರೈಸಿಯಮ್ ಎಲ್ಲ ಕಡೆಗೆ ಹಾಕಿ ಅದನ್ನ ಕಂಟ್ರೋಲಿಗೆ ತಂದ ಮೇಲೆ ಅದನ್ನ ಹಾಕೋದನ್ನ ನಿಲ್ಲಿಸ್ಬಿಟ್ಟೆ ನಾನು. ಎಲ್ಲ ಆದ್ಮೇಲೆ ನಾನು ಈ ಥರದ ಇದನ್ನ ಮಾಡಿಫೈಡ್ ಇದನ್ನ ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಇಲ್ಲಿಗೆ ನೋಡಿ, ಇಲ್ಲೇನು ಬರ್ತಾ ಇದೆ ಗಾಳಿ ಕೆಳಗಡೆ ಮೇಲೆ ಬರ್ತಾ ಇದೆ, ಅದನ್ನು ದಮ್ ಕಟ್ಟೋದು ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಸಗಣಿ ಮತ್ತು ಮಣ್ಣನ್ನ ಮಿಕ್ಸ್ ಮಾಡಿರೋದನ್ನ ಪೇಸ್ಟ್ ಥರ ಮಾಡ್ಕೊಂಡು ಈ ಹೋಲ್ಗಳಿಗೆಲ್ಲ ಕ್ಲೋಸ್ ಮಾಡ್ತೀವಿ. ಆ ಬಯೋಚಾರನ್ನ ನಾವು ಚಾರ್ಜ್ ಮಾಡ್ತೀವಿ. ಈಗ ನಾವು ಅಲ್ಲಿ ತಯಾರು ಮಾಡ್ದಲ್ಲ, ನೀವು ನೋಡಿದ್ರಲ್ಲ ನಮ್ಮ ಲ್ಯಾಬ್ ಇದೆಯಲ್ಲ, ಅಲ್ಲಿ ಅದರಲ್ಲಿ ಯಾವ್ದು ಬೇಕೋ, ನಿಮಗೆ ವ್ಯಾಮ್ ಬೇಕೋ, ಜೀವಾಮೃತ ಬೇಕೋ, OWL ಬೇಕೋ, ಯಾವ್ದು ಬೇಕೋ ಅದನ್ನ ಯಾವುದಕ್ಕೆ ಹೊಂದಕ್ಕೊಂದು ಹೊಂದಾಣಿಕೆ ಆಗುತ್ತೆ. ಅದನ್ನ ಅದರಲ್ಲಿ ಮುಳುಗಿಸಿಟ್ಬಿಟ್ರೆ 36 ಗಂಟೆ ಆಮೇಲೆ ಅದನ್ನ ತೆಗೆದು ನೀವು ಭೂಮಿಗೆ ಹಾಕ್ಬೋದು. So a lot of things gone in, but I took a serious decision till 2021. No, let us spend some time on this. So then actual real struggle started. ಈ ಹೈಟ್ ಅನ್ನು ನೀವು ಅಡ್ಜಸ್ಟ್ ಮಾಡಬಹುದು, ಹೈಡ್ರಾಲಿಕ್ಸ್ ಇದೆ. ಎರಡು ಸೈಡ್ ಅಲ್ಲಿ ಸ್ಪ್ರೇ ಮಾಡ್ತಾ ಇದೆ. ನಿಮ್ಮ ತೋಟಕ್ಕೆ ಹೇಗೆಲ್ಲ ಉಪಯೋಗ ಬರ್ಬೋದು ಅಂತೇಳಿ ನೀವೇ ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗತ್ತೆ. ಕೃಷಿ ಹೊಂಡ ಮಾಡಿ ಸೋಲಾರ್ ಪಂಪ್ ಹಾಕೊಳ್ಳಿಲ್ಲ ಅಂದ್ರೆ ಎಲ್ಲವೂ ವ್ಯರ್ಥ. ನನ್ನ ಪಂಪ್ ಒಂದು 8 ಅಡಿ ಇದರಲ್ಲಿ ಇರುತ್ತೆ. ಸೊ ದ ಸೆಕ್ಷನ್ ಹೆಡ್ ಇಸ್ ಓನ್ಲಿ 8 feet. ಯು ಕ್ಯಾನ್ ಇಮ್ಯಾಜಿನ್ 22,000 ಲೀಟರ್ 1 hour ಹೊಡಿತದೆ.